The diagrams below show regions of equipotentials. A positive charge is moved from A to B in each diagram. Option A, in all the four cases, the work done is the same. B, minimum work is required to move Q in figure 1. C, maximum work is required to move Q in figure 2. D, maximum work is required to move Q in figure 3. ಇಲ್ಲಿ ನಾವು ಡಯಾಗ್ರಾಮ್ ಗಮನಿಸಿದ್ರೆ ಎ ಅನ್ನುವ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಯಾವಾಗಲೂ ಅಂದರೆ 4 ಡಯಾಗ್ರಾಮ್ ಅಲ್ಲಿ ಏನಿದೆ 10 ವೋಲ್ಟ್ಸ್ ಇದೆ. ಮತ್ತೆ 4 ಡಯಾಗ್ರಾಮ್ ಅಲ್ಲಿ ಈಕ್ವಿಪೊಟೆನ್ಷಿಯಲ್ ಬಿ ಏನಿದೆ ಅದು 40 ವೋಲ್ಟ್ಸ್ ಅಲ್ಲಿ ಇದೆ. ಸೊ ಹಾಗಾಗಿ ನಾವಿಲ್ಲಿ ಚಾರ್ಜ್ ಅನ್ನ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಮುಖಾಂತರ ನಾವು ಮೂವ್ ಮಾಡ್ತಾ ಇದೀವಿ ಅಂದ್ರೆ 40 ಮೈನಸ್ 10 ವೋಲ್ಟ್ಸ್. ಸೊ ಇದೇನಾಗಿದೆ 30 ವೋಲ್ಟ್ಸ್ ಆಗಿದೆ. ಸೊ ವರ್ಕ್ ಡನ್ in order to move a charge from one potential to the other is given by ಏನಂತ ಗೊತ್ತಿದೆ ನಮಗೆ Q into delta V. ಸೊ 4 ಕೇಸಲ್ಲಿ ಸೇಮ್ ಚಾರ್ಜ್ನ ಮೂವ್ ಮಾಡ್ತಾ ಇದ್ದೀವಿ ಥ್ರೂ ಸೇಮ್ ಪೊಟೆನ್ಷಿಯಲ್ ಡಿಫರೆನ್ಸ್, ಅದು 30 ವೋಲ್ಟ್ಸ್. ಹಾಗಾಗಿ ವರ್ಕ್ ಡನ್ ಇನ್ ಈಚ್ ಕೇಸ್ ವಿಲ್ ಬಿ ಈಕ್ವಲ್ ಟು 30 Q ಜೋಲ್ಸ್. ಸೊ ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಎ. 2 astronauts are floating in gravitational free space after having lost contact with their spaceship. The two will. ಇಲ್ಲಿ ಇಬ್ರು ಆಸ್ಟ್ರೋನಾಟ್ಸ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾನು ಅವರಿಗೆ ಎ ಮತ್ತೆ ಬಿ ಅಂತ ಹೆಸರು ಕೊಡ್ತಾ ಇದ್ದೀನಿ. ಇವರಿಬ್ರು ಎಲ್ಲಿದ್ದಾರೆ? ಗ್ರಾವಿಟೇಷನಲ್ ಫ್ರೀ ಸ್ಪೇಸ್ ಅಲ್ಲಿ ಇದ್ದಾರೆ. ಅಂದ್ರೆ ಅರ್ಥ ಏನು? ಬೇರೆ ಇನ್ಯಾವುದೇ ಸೆಲೆಸ್ಟಿಯಲ್ ಬಾಡಿ ಇನ್ಫ್ಲೂಯೆನ್ಸ್ ಇವ್ರ ಮೇಲೆ ಆಗ್ತಾ ಇಲ್ಲ. ಇವರಿಬ್ರಿಗೂ ಮಾಸ್ ಇರೋದ್ರಿಂದ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಅದು ಹೇಗಿರುತ್ತೆ? ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್, ಅಪೋಸಿಟ್ ಇನ್ ಡೈರೆಕ್ಷನ್, ಆಕ್ಟಿಂಗ್ ಅಲಾಂಗ್ ದಿ ಲೈನ್ ಜಾಯ್ನಿಂಗ್ ದಿ ಟೂ ಆಸ್ಟ್ರೋನಾಟ್ಸ್. ಸೊ ಈ ತರ ಇರುತ್ತದು. ಇದು ಅಟ್ರಾಕ್ಟಿವ್ ಫೋರ್ಸ್ ಆಗಿರೋದ್ರಿಂದ ದೇ ಮೂವ್ ಟುವರ್ಡ್ಸ್ ಈಚ್ ಅದರ್. ಸರಿಯಾದ ಆಯ್ಕೆ ಆಪ್ಷನ್ ಎ. ದಿ ಎಕ್ಸ್ ಅಂಡ್ ವೈ ಕೋಆರ್ಡಿನೇಟ್ಸ್ ಆಫ್ ದಿ ಪಾರ್ಟಿಕಲ್ಸ್ ಅಟ್ ಎನಿ ಟೈಮ್ ಆರ್ ಎಕ್ಸ್ ಈಕ್ವಲ್ಸ್ 5t minus 2t squared and y equals 10t respectively, where x and y are in meters and t in seconds. The acceleration of the particle at t equals 2 seconds is. ಇಲ್ಲಿ ಮೊದಲಿಗೆ ನಾನು ಪೊಸಿಷನ್ ಟೈಮ್ ರಿಲೇಷನ್ ಏನಿದೆ ಅಲಾಂಗ್ ಎಕ್ಸ್ ಆಕ್ಸಿಸ್ ಅದನ್ನು ಬರ್ಕೊಳ್ತೀನಿ. ಅವಶ್ಯಕತೆ ಇಲ್ಲ ಎಕ್ಸಾಮ್ ಅಲ್ಲಿ ಬರ್ಕೊಳ್ಳೋಕೆ. ಎಕ್ಸ್ ಇಸ್ ಈಕ್ವಲ್ ಟು 5t minus 2t squared ಇದೆ. ಇದನ್ನ ಡೈರೆಕ್ಟ್ ಆಗಿ ಡಿಫ್ರೆನ್ಶಿಯೇಷನ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಏನ್ ಬರುತ್ತೆ ಅದನ್ನು ಬರ್ಕೊಳ್ಬಹುದು. ಅದು ವೆಲಾಸಿಟಿ ಈಕ್ವೇಶನ್ ಆಗಿರುತ್ತೆ. v equals 5 minus 4t ಅಂತ ಬರುತ್ತೆ. ಇದನ್ನ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನನಗೆ ಆಕ್ಸಲರೇಷನ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಸಿಗುತ್ತೆ. ನಾನು ಸಬ್ಸ್ಕ್ರಿಪ್ಟ್ ಎಕ್ಸ್ ಬರೀತೀನಿ ಸೊ ದಟ್ ಯು ವಿಲ್ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್. ಸೊ ಕೊನೆಗೆ ನನಗೆ ಏನು ಬರ್ತಾ ಇದೆ? -4. ಇಲ್ಲಿ ಎಲ್ಲ SI ಯೂನಿಟ್ಸ್ ಅಲ್ಲಿ ಇರೋದ್ರಿಂದ ಅಂದ್ರೆ ಎಕ್ಸ್ ಅಂಡ್ ವೈ ಮೀಟರ್ಸ್ ಅಲ್ಲಿ ಇದೆ, ಟಿ ಸೆಕೆಂಡ್ಸ್ ಅಲ್ಲಿ ಇದೆ. ಹಾಗಾಗಿ ಆಕ್ಸಲರೇಷನ್ SI ಯೂನಿಟ್ ಅಲ್ಲೇ ಬರುತ್ತೆ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ದಿಸ್ ಇಸ್ ಆಕ್ಸಲರೇಷನ್ ಅಲಾಂಗ್ ಎಕ್ಸ್ ಆಕ್ಸಿಸ್. ಈಗ ನಾವು ವೈ ಆಕ್ಸಿಸ್ ಬರೋದಾದ್ರೆ y equals 10t ಅಂತ ಕೊಟ್ಟಿದ್ದಾರೆ. ಡೈರೆಕ್ಟ್ ಆಗಿ ನಾನು ವೆಲಾಸಿಟಿ ಇಕ್ವೇಶನ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬಹುದಾಗಿತ್ತು. ಡಿಫ್ರೆನ್ಶಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ಏನ್ ಸಿಗುತ್ತೆ ನನಗೆ? 10 ಮೀಟರ್ ಪರ್ ಸೆಕೆಂಡ್ ಅಂತ ಗೊತ್ತಾಗ್ತಾ ಇದೆ, ವಿಚ್ ಇಸ್ ಕಾನ್ಸ್ಟೆಂಟ್. ಸೊ ನೋ ನೀಡ್ ಟು ಗೋ ಫರ್ದರ್, ಯಾಕಂದ್ರೆ ಕಾನ್ಸ್ಟೆಂಟ್ ವೆಲಾಸಿಟಿ ಇದ್ರೆ ಆಕ್ಸಲರೇಷನ್ ನಿಜವಾಗ್ಲೂ 0 ಬಂದೇ ಬರುತ್ತೆ. ಸೊ 0 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಈಗ ನಮಗೆ ಆಕ್ಸಲರೇಷನ್ ನಾನು ಇಲ್ಲಿ ಜನರಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಅಕಸ್ಮಾತ್ AY ನಾನ್ ಝೀರೋ ಬಂದಿದ್ದಿದ್ರೆ ನೀವು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು ಅಂದ್ರೆ ಆಕ್ಸಲರೇಷನ್ ಇನ್ ಮ್ಯಾಗ್ನಿಟ್ಯೂಡ್ ಏನು ಬರುತ್ತೆ? ಗಿವನ್ ಬೈ ರೂಟ್ ಆಫ್ AX ಸ್ಕ್ವೇರ್ ಪ್ಲಸ್ AY ಸ್ಕ್ವೇರ್. ಅಕಸ್ಮಾತ್ Z ಆಕ್ಸಿಸ್ ಅಲ್ಲೂ ಇದ್ದಿದ್ರೆ ಪ್ಲಸ್ AZ ಸ್ಕ್ವೇರ್ ಕೂಡ ನಾವು ಮಾಡಬೇಕಾಗಿರುತ್ತೆ. ಬಟ್ ಇಲ್ಲಿ ಆ ತರ ಪರಿಸ್ಥಿತಿ ಏನಿಲ್ಲ. ಡೈರೆಕ್ಟ್ ಆಗಿ ನಾನು ಟೋಟಲ್ ಆಕ್ಸಲರೇಷನ್ ಇಸ್ ಈಕ್ವಲ್ ಟು -4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ಡ್ ಅಂತ ಬರಿಬಹುದು. ಅಕಸ್ಮಾತ್ ಡೈರೆಕ್ಷನ್ ಕೇಳಿದ್ರೆ -i ಕ್ಯಾಪ್ ಅಂತ ಬರಿತೀನಿ ನಾನು. ಡೈರೆಕ್ಷನ್ ಮೈನಸ್ ಏನಿದೆ ದಟ್ ಶೋಸ್ ಆಕ್ಸಲರೇಷನ್ ಇಸ್ ಅಲಾಂಗ್ ನೆಗೆಟಿವ್ ಎಕ್ಸ್ ಆಕ್ಸಿಸ್. ಸೊ ಸರಿಯಾದ ಆಯ್ಕೆ ಆಪ್ಷನ್ ಬಿ. One end of string of length L is connected to a particle of mass m and the other end is connected to a small peg on a smooth horizontal table. If the particle moves in circle with speed v, the net force on the particle directed towards center will be T represents the tension in the string. ಇಲ್ಲಿ ನಮ್ಗೆ ಏನ್ ಮಾಹಿತಿ ಕೊಡ್ತಾ ಇದ್ದಾರೆ? ಒಂದು ಹಾರಿಜಾಂಟಲ್ ಟೇಬಲ್ ಇದೆ,
ಅದು ಸ್ಮೂತ್ ಆಗಿದೆ, ಅಂದರೆ ಫ್ರಿಕ್ಷನಲ್ ಫೋರ್ಸು ಇಲ್ಲಿ ಯಾವುದೇ ರೀತಿಯ ರೋಲ್ನ ಪ್ಲೇ ಮಾಡೋದಿಲ್ಲ. ಸೊ ಮಧ್ಯದಲ್ಲಿ ಒಂದು ಥ್ರೆಡ್ನ ಕಟ್ಟಿದ್ದೀವಿ, ಅದರ ಲೆಂತ್ ಎಲ್ ಇದೆ. ಅದು ಇನ್ನೊಂದು ಫ್ರೀ ಎಂಡ್ ಏನಿದೆ ಅಲ್ಲೊಂದು ಮಾಸ್ನ ಅಟ್ಯಾಚ್ ಮಾಡಿದ್ದೀವಿ, ಅದಕ್ಕೆ ಮಾಸ್ ಎಮ್ ಇದೆ. ಮತ್ತು ಯಾವ ಸ್ಪೀಡಲ್ಲಿ ಅದು ಮೂವ್ ಆಗ್ತಾ ಇದೆ ಅಂದರೆ ಸ್ಪೀಡ್ ವಿ. ಸೊ ಹಾಗಾಗಿ ಅದು ಸರ್ಕ್ಯುಲರ್ ಪಾತನ್ನ ಮಾಡುತ್ತೆ ವಿತ್ ಸ್ಪೀಡ್ ವಿ, ಕಾನ್ಸ್ಟೆಂಟ್ ಸ್ಪೀಡ್ ವಿ ಇಂದ ಸರ್ಕ್ಯುಲರ್ ಪಾತ್ನ ಮಾಡ್ತಾ ಇದೆ. ಈ ತರ ಮಾಹಿತಿ ಕೊಟ್ಟಿದ್ದಾರೆ. ವಾಟ್ ಇಸ್ ದಿ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದಿ ಮಾಸ್ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ನಮಗೆ. ಸೊ ನೆಟ್ ಫೋರ್ಸ್ ಏನಿರುತ್ತೆ ಇಲ್ಲಿ, ಸರ್ಕ್ಯುಲರ್ ಮೋಷನ್ ಇದೆ, ಇನ್ಯಾವುದೇ ಫೋರ್ಸಸ್ ಅದ್ರ ಮೇಲೆ ಆಕ್ಟ್ ಆಗ್ತಾ ಇಲ್ಲ. ಇನ್ನೆರಡು ಫೋರ್ಸ್ ಬರುತ್ತೆ, ಯಾವ್ದದು ವೆಯ್ಟ್ ಮತ್ತೆ ನಾರ್ಮಲ್ ರಿಯಾಕ್ಷನ್, ಅವೆರಡು ಈಕ್ವಲ್ ಅಂಡ್ ಆಪೋಸಿಟ್ ಇರೋದ್ರಿಂದ ಅವು ಬ್ಯಾಲೆನ್ಸ್ ಆಗೋಗುತ್ತೆ. ಇನ್ನು ಸರ್ಕ್ಯುಲರ್ ಮೋಷನ್ ಬೇಕಾಗಿರೋ ಸೆಂಟ್ರಿಪಿಟಲ್ ಫೋರ್ಸ್ ಮಾತ್ರ, ವಿಚ್ ವಿಲ್ ಬಿ ಈಕ್ವಲ್ ಟು ಟೆನ್ಷನ್ ಇನ್ ದಿ ಸ್ಟ್ರಿಂಗ್ ಅಂಡ್ ಅವೇ ಫ್ರಮ್ ದಿ ಬಾಡಿ ಆಫ್ ಮಾಸ್ ಎಂ. ಸೊ ಈಗ ನೆಟ್ ಫೋರ್ಸ್ ಎಷ್ಟಿದೆ ಅಂದ್ರೆ ಅದು ಟಿ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಡಿ. A particle executes linear simple harmonic motion with an amplitude of 3 cm. When the particle is at 2 cm from the mean position, the magnitude of its velocity is equal to that of its acceleration. Then its time period in seconds is. ಇಲ್ಲಿ ಅವ್ರು ಕೊಟ್ಟಿರೋ ಮಾಹಿತಿ ತಗೊಳ್ತಾ ಇದ್ದೀನಿ. ಏನು, ಮ್ಯಾಗ್ನಿಟ್ಯೂಡ್ ಆಫ್ ಇಟ್ಸ್ ವೆಲಾಸಿಟಿ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಇಟ್ಸ್ ಆಕ್ಸಲರೇಷನ್. ಯಾವಾಗ? ಅಟ್ ಎ ಡಿಸ್ಪ್ಲೇಸ್ಮೆಂಟ್ 2 ಸೆಂಟಿಮೀಟರ್ ಅಂತ ಇದ್ದಾಗ. ಸೊ ಈಗ ನನಗೆ ವೆಲಾಸಿಟಿ ಮ್ಯಾಗ್ನಿಟ್ಯೂಡ್ ಈಸ್ ಈಕ್ವಲ್ ಟು ಆಕ್ಸಲರೇಷನ್ ಮ್ಯಾಗ್ನಿಟ್ಯೂಡ್ ಅಂತ ಬರ್ಕೊಳ್ತೀನಿ. ಸೊ ಜನರಲ್ ಆಗಿ ನನಗೆ ಡಿಸ್ಪ್ಲೇಸ್ಮೆಂಟ್ ರಿಲೇಷನ್ ಬೇಕು ಅಂದರೆ ವೆಲಾಸಿಟಿ ಇನ್ ಟರ್ಮ್ಸ್ ಆಫ್ ಡಿಸ್ಪ್ಲೇಸ್ಮೆಂಟ್. ಅದು ನನಗೇನಂತ ಮಾಹಿತಿ ಗೊತ್ತಿದೆ, ಒಮೆಗಾ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಇಲ್ಲಿ ಎ ಅಂದರೆ ಆಂಪ್ಲಿಟ್ಯೂಡ್, ವೈ ಅಂದರೆ ಡಿಸ್ಪ್ಲೇಸ್ಮೆಂಟ್. ಅದೇ ಆಕ್ಸಲರೇಷನ್ ಇನ್ ಮ್ಯಾಗ್ನಿಟ್ಯೂಡ್ ನನಗೆ ಇನ್ ಟರ್ಮ್ಸ್ ಆಫ್ ಡಿಸ್ಪ್ಲೇಸ್ಮೆಂಟ್ ಹೇಳೋದಾದ್ರೆ ಏನು ಬರುತ್ತೆ, ಒಮೆಗಾ ಸ್ಕ್ವೇರ್ ವೈ. ಸೊ ಈಗ ಇಲ್ಲಿ ಏನು ಮಾಡ್ಬೋದು ನಾವು, ಈ ಕಡೆ ಒಮೆಗಾ ಮತ್ತೆ ಈ ಕಡೆ ಒಮೆಗಾ ಸ್ಕ್ವೇರ್ಡ್ ಅಲ್ಲಿ ಒಂದು ಒಮೆಗಾ ಕ್ಯಾನ್ಸಲ್ ಆಯ್ತು. ಸ್ಕ್ವೇರ್ ಮಾಡೋಣ. ಸ್ಕ್ವೇರ್ ಮಾಡಿದ್ರೆ ನಮಗೆ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಒಮೆಗಾ ಸ್ಕ್ವೇರ್ ವೈ ಸ್ಕ್ವೇರ್ ಅಂತ ಗೊತ್ತಾಗ್ತಾ ಇದೆ. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. ಎನ ಅವರು 3 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಆಂಪ್ಲಿಟ್ಯೂಡ್ನ. ಸೊ ಹಾಗಾಗಿ ಅದು 9 ಆಯ್ತು. 9 ಮೈನಸ್ ಡಿಸ್ಪ್ಲೇಸ್ಮೆಂಟ್ ಏನಂತ ಕೊಟ್ಟಿದ್ದಾರೆ, 2 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದು ಸ್ಕ್ವೇರ್ ಮಾಡಿದ್ರೆ 4 ಆಯ್ತು. ಈಸ್ ಈಕ್ವಲ್ ಟು ಒಮೆಗಾ ಸ್ಕ್ವೇರ್ ಇಂಟು 2 ಸ್ಕ್ವೇರ್, ಮತ್ತೆ ಅದು 4 ಆಯ್ತು. ಸೊ ಈಗ ನಮಗೆ ಒಮೆಗಾ ಏನಂತ ಮಾಹಿತಿ ಗೊತ್ತಾಗ್ತಾ ಇದೆ, 9 ಮೈನಸ್ 4 ಅಂದರೆ 5 ಡಿವೈಡೆಡ್ ಬೈ 4 ಅಂತ ಆಗ್ತದೆ. ಸಾರಿ, ಇದು ಒಮೆಗಾ ಸ್ಕ್ವೇರ್. ಅಂದರೆ ಒಮೆಗಾ ಅಂದರೆ ಏನಾಯ್ತು, ರೂಟ್ ಆಫ್ 5/4 ಅಂತ ಗೊತ್ತಾಗ್ತಾ ಇದೆ. ಸೊ ಈಗ ನಿಮಗೆ ಒಮೆಗಾ ಅಂದರೆ ಏನು ಮಾಹಿತಿ ಗೊತ್ತಿದೆ, ಒಮೆಗಾ ಅಂದರೆ 2π/t. ಸೊ 2π/t ಅಲ್ಲಿಗೆ ಏನಾಗಿದೆ, ರೂಟ್ ಆಫ್ 5 ಡಿವೈಡೆಡ್ ಬೈ 2. ರೂಟ್ ಆಫ್ 4 ಏನಾಗಿರುತ್ತೆ 2. ಈಗ ಅವ್ರು ಕೇಳಿರೋದು ಮಾಹಿತಿ ಟೈಮ್ ಪೀರಿಯಡ್ ಬಗ್ಗೆ ಕೇಳ್ತಾ ಇದ್ದಾರೆ. ಹಾಗಾಗಿ ಟೈಮ್ ಪೀರಿಯಡ್ ಏನಾಗುತ್ತೆ ನೋಡ್ಕೊಳ್ಳಿ, 2 × 2 4π ಡಿವೈಡೆಡ್ ಬೈ ರೂಟ್ 5. ಸೊ ಸರಿಯಾದ ಆಯ್ಕೆ ಆಪ್ಷನ್ ಬಿ. Two polarides P1 and P2 are placed with their axis perpendicular to each other. Unpolarized light I0 is incident on P1. A third polaride P3 is kept in between P1 and P2 such that its axis makes an angle 45 degrees with that of P1. The intensity of transmitted light through P2 is. ಇಲ್ಲಿ ಮೊದಲಿಗೆ 2 ಪೋಲರೈಡ್ಸ್ ಇತ್ತು. ಅವು ಹೇಗೆ ಪ್ಲೇಸ್ ಆಗಿದ್ವು ಅಂದರೆ ಅವುಗಳ ಪಾಸ್ ಆಕ್ಸಿಸ್ ಏನಿದೆ ಅದು ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಇತ್ತು. ಹೆಸರು ಏನಂತ ಕೊಡ್ತಾ ಇದ್ದಾರೆ, P1 ಮತ್ತೆ P2. ಈಗ ಇದ್ರ ಮೇಲೆ ಅನ್ಪೋಲರೈಸ್ಡ್ ಲೈಟ್ I0 ಏನಾಗಿದೆ, ಇನ್ಸಿಡೆಂಟ್ ಆಗ್ತಾ ಇದೆ. ಯಾವ್ದ್ರ ಮೇಲೆ, ಪೋಲರೈಡ್ P1 ಮೇಲೆ. ಬಟ್ ಈಗ ಮೂರನೇ ಪೋಲರೈಡ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅದರ ಪಾಸ್ ಆಕ್ಸಿಸ್ ಏನಿದೆ ಅದು 45 ಡಿಗ್ರಿ ಮಾಡ್ತಾ ಇದೆ. ಯಾವ್ದ್ರ ಜೊತೆ, P1 ಜೊತೆ. ಅದರ ಅರ್ಥ P2 ಜೊತೆ ಕೂಡ ಅದು 45 ಡಿಗ್ರಿ ಆಂಗಲ್ ಅಲ್ಲಿ ಇರುತ್ತೆ. ಅಂದ್ರೆ ಪಾಸ್ ಆಕ್ಸಿಸ್ ಆಫ್ P3 ಮತ್ತೆ P2 ಏನಿದೆ ಅದು 45 ಡಿಗ್ರಿ ಆಂಗಲ್ ನ ಮಾಡುತ್ತೆ.
ಸೊ ಈಗ ಮೊದಲನೇ ಬಾರಿಗೆ ನಾವು ಡೈರೆಕ್ಟ್ ಆಗಿ ಆನ್ಸರ್ ಬರ್ಕೊಳ್ಬೋದು. ವೆನ್ ಅನ್ಪೋಲರೈಸ್ಡ್ ಲೈಟ್ ಪಾಸಸ್ ಥ್ರೂ ಅ polarized, its intensity becomes I naught by 2 and it becomes polarized light. ಸೊ P1 ಅನ್ನ ದಾಟ್ಕೊಂಡು ಬಂದ್ರೆ ನಮಗೆ ಎಷ್ಟು ಸಿಗ್ತಾ ಇದೆ? ಇಂಟೆನ್ಸಿಟಿ I naught by 2. ಯಾವ ತರದ ಲೈಟ್ ಆಗಿದೆ? ಅದು ಪೋಲರೈಸ್ಡ್ ಲೈಟ್ ಆಗಿದೆ. ಈಗ P3 ಮುಖಾಂತರ ಹೋದಾಗ ನಾವು ಮ್ಯಾಲುಸ್ ಲಾನ ಅಪ್ಲೈ ಮಾಡಬೇಕಾಗುತ್ತೆ. ಏನ್ ಹೇಳುತ್ತದು? ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ಪೋಲರೈಸ್ಡ್ ಲೈಟ್ ಎಷ್ಟಿದೆ? ಅದು I naught by 2 ಇಂಟು cos square angle between the path axis of the polarites. ಸೊ ಇಲ್ಲಿ angle between the path axis of the polarites ಎಷ್ಟು ಅಂತ ಕೊಟ್ಟಿದ್ದಾರೆ? 45 ಡಿಗ್ರಿ. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ನನಗೆ ಇಂಟೆನ್ಸಿಟಿ ಆಫ್ಟರ್ ಪಾಸಿಂಗ್ ಥ್ರೂ P3 ಏನಂತ ಗೊತ್ತಾಗುತ್ತೆ? cos square 45 ಏನಿದೆ ಅದು 1/2 ಆಗುತ್ತೆ. ಹಾಗಾಗಿ I naught by 4 ಆಗುತ್ತೆ. ಟೋಟಲ್ ಆಗಿ ನನಗೆ P3 ಮುಖಾಂತರ ಬಂದಾಗ ಲೈಟು ಅದರ ಇಂಟೆನ್ಸಿಟಿ ಎಷ್ಟಾಗಿರುತ್ತೆ? I naught by 4 ಮತ್ತೆ ಅದು ಪೋಲರೈಸ್ಡ್ ಲೈಟ್ ಆಗಿದೆ. ಹಾಗಾಗಿ ಮತ್ತೆ P2 ಮುಖಾಂತರ ಪಾಸ್ ಆಗಬೇಕು ಲೈಟು. ಸೊ ಈಗ ಏನಾಗುತ್ತೆ? ಮತ್ತೆ ನಾನು ಮ್ಯಾಲುಸ್ ಲಾನ ಅಪ್ಲೈ ಮಾಡಬೇಕಾಗತ್ತೆ. ಅದೇನು ಹೇಳುತ್ತೆ? ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ಪೋಲರೈಸ್ಡ್ ಲೈಟ್ ಇಲ್ಲಿ ಎಷ್ಟಿದೆ? ಅದು I naught by 4 ಇಂಟು ಕಾಸ್ ಸ್ಕ್ವೇರ್ ಆಂಗಲ್ ಬಿಟ್ವೀನ್ ದಿ ಪಾಸ್ ಆಕ್ಸಿಸ್ ಆಫ್ ದಿ ಪೋಲರೈಡ್ಸ್. ಈಗ P3 ಮತ್ತೆ P2 ನಡುವೆ ಆಂಗಲ್ ಏನಿದೆ? ಪಾಸ್ ಆಕ್ಸಿಸ್ ಆಂಗಲ್ ಏನಿದೆ? 45 ಡಿಗ್ರಿನೇ ಇದೆ. ಹಾಗಾಗಿ cos square 45 ಅಂದ್ರೆ ಮತ್ತೆ 1/2 ಆಯಿತು. ಸೊ ಕೊನೆಯದಾಗಿ ನಾವು ಏನಂತ ತಿಳ್ಕೊಳ್ತಾ ಇದ್ದೀವಿ? ಫೈನಲ್ ಆಗಿ P2 ಮುಖಾಂತರ ಬರುತ್ತಲ್ವಾ ಲೈಟ್, ಅದರ ಇಂಟೆನ್ಸಿಟಿ ಎಷ್ಟಿದೆ? I naught by 8. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ P. ದಿ ಬಲ್ಕ್ ಮಾಡ್ಯುಲಸ್ ಆಫ್ ಎ ಸ್ಪೆರಿಕಲ್ ಆಬ್ಜೆಕ್ಟ್ is B if it is subjected to uniform pressure P. The fractional decrease in radius is. ಇಲ್ಲಿ ಬಲ್ಕ್ ಮಾಡ್ಯುಲಸ್ ಗೆ ಏನು ಫಾರ್ಮುಲಾ ಗೊತ್ತಿದೆ ನಮಗೆ? B equals P ಅಂದ್ರೆ ಪ್ರೆಷರ್ ಎಕ್ಸರ್ಟೆಡ್ ಆನ್ ದಿ ಬಾಡಿ ಡಿವೈಡೆಡ್ ಬೈ ಫ್ರಾಕ್ಷನಲ್ ಚೇಂಜ್ ಇನ್ ಇಟ್ಸ್ ವಾಲ್ಯೂಮ್, ಅದು ಡೆಲ್ಟಾ V by V. ಹಾಗಿದ್ರೆ ಡೆಲ್ಟಾ V by V ಗೆ ನಾನು ಏನಂತ ಬರೀಬಹುದು? ಪ್ರೆಷರ್ ಎಕ್ಸರ್ಟೆಡ್ ಆನ್ ದಿ ಬಾಡಿ ಡಿವೈಡೆಡ್ ಬೈ ಇಟ್ಸ್ ಬಲ್ಕ್ ಮಾಡ್ಯುಲಸ್. ಇದನ್ನ ಈಕ್ವೇಶನ್ 1 ಅಂತ ಕರೆದುಕೊಳ್ಳೋಣ. ಈಗ ನಮಗೆ ರೇಡಿಯಸ್ ಅಂದ್ರೆ ಫ್ರಾಕ್ಷನಲ್ ಡಿಕ್ರೀಸ್ ಇನ್ ರೇಡಿಯಸ್ ಕೇಳ್ತಾ ಇರೋದು. ಹಾಗಾಗಿ ನನಗೆ ವಾಲ್ಯೂಮ್ಗೂ ರೇಡಿಯಸ್ಗೂ ಏನು ರಿಲೇಷನ್ ಇದೆ ಅಂತ ಬೇಕು. ಸೊ ನಾನೇನು ಬರ್ಕೊಳ್ತೀನಿ? ವಾಲ್ಯೂಮ್ ಆಫ್ ಎ ಸ್ಫಿಯರ್ ಇಸ್ ಈಕ್ವಲ್ ಟು 4/3 ಪೈ ಇಟ್ಸ್ ರೇಡಿಯಸ್ ಕ್ಯೂಬ್. ಈಗ ಎರರ್ ಇನ್ ವಾಲ್ಯೂಮ್ ಅಂದ್ರೆ ಫ್ರಾಕ್ಷನಲ್ ಚೇಂಜ್ ಇನ್ ವಾಲ್ಯೂಮ್ ಹೇಗಾಗುತ್ತೆ ಅಂತ ನೋಡೋಣ. ಸೊ 4/3 ಏನಿದೆ ಕಾನ್ಸ್ಟೆಂಟ್, ಪೈ ಏನಿದೆ ಕಾನ್ಸ್ಟೆಂಟ್, ಅದು ವೇರಿ ಆಗಲ್ಲ. ಏನಾದರೂ ವೇರಿ ಆಗಕ್ಕೆ ಚಾನ್ಸ್ ಇದ್ರೆ ಅದು ರೇಡಿಯಸ್ ಮಾತ್ರ. ಸೊ ಹಾಗಾಗಿ ವಾಲ್ಯೂಮ್ ಚೇಂಜ್ ಆಗಬೇಕು ಅಂದ್ರೆ ರೇಡಿಯಸ್ ಚೇಂಜ್ ಆಗಬೇಕು. ಹೇಗೆ? ಇಲ್ಲಿ ನಾನು ಎರರ್ ಇನ್ ವಾಲ್ಯೂಮ್ ಅಂತ ತಗೊಂಡ್ರೆ ದಟ್ ಈಸ್ ಗೋಯಿಂಗ್ ಟು ಬಿ 3 times ಎರರ್ ಇನ್ ರೇಡಿಯಸ್. ಇದು ಯೂನಿಟ್ಸ್ ಅಂಡ್ ಡೈಮೆನ್ಷನ್ ಚಾಪ್ಟರ್ ಅಲ್ಲಿ ನಿಮಗೆಲ್ಲ ಹೇಳ್ಕೊಟ್ಟಿರ್ತೀವಿ ನಾವು. ಸೊ ಈಗ ಇದನ್ನ ನಾನು ಈಕ್ವೇಶನ್ 1 ಅಲ್ಲಿ ಇನ್ಕ್ಲೂಡ್ ಮಾಡಬೇಕು. ಮತ್ತೆ ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಬರೀತಾ ಇದ್ದೀನಿ ನಾನು. ಡೆಲ್ಟಾ R/R ಏನಂತ ಗೊತ್ತಾಗುತ್ತೆ ನಮಗೆ? P ಡಿವೈಡೆಡ್ ಬೈ 3B. ಹಾಗಾಗಿ ಸರಿಯಾದ ಆಯ್ಕೆ ಏನು? ಆಪ್ಷನ್ ಸಿ. In an electromagnetic wave in free space, the root mean square value of the electric field is ERMS equals 6 volt per meter. The peak value of the magnetic field is. So electric field ಮತ್ತೆ magnetic field ನ ಕನೆಕ್ಟ್ ಮಾಡುವ ಫಾರ್ಮುಲಾ ಏನಿದೆ ನಮಗೆ? ನಮ್ಗೆ RMS ವ್ಯಾಲ್ಯೂ ಬೇಕು ಅಂದ್ರೆ BRMS, that is RMS value of magnetic field is equal to ERMS, RMS value of electric field divided by ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡೋಣ. ಏನಂತ ಗೊತ್ತಾಗುತ್ತೆ? 6 ಡಿವೈಡೆಡ್ ಬೈ 3 ಇಂಟು 10 to the power 8. ಸಿಂಪ್ಲಿಫಿಕೇಶನ್ ಮಾಡಿದ್ರೆ 2 ಇಂಟು 10 to the power -8 ಟೆಸ್ಲಾ ಅಂತ ಗೊತ್ತಾಗುತ್ತೆ. ಈಗ ಅವ್ರು ಕೇಳ್ತಾ ಇರೋದು ಪೀಕ್ ವ್ಯಾಲ್ಯೂ. ಸೊ ಪೀಕ್ ವ್ಯಾಲ್ಯೂಗೂ ಮತ್ತೆ RMS ವ್ಯಾಲ್ಯೂಗೂ ಏನು ಕನೆಕ್ಷನ್ ಇದೆ? ನಾವು ಪೀಕ್ ವ್ಯಾಲ್ಯೂ ಬೇಕು ಅಂದರೆ BP ಅಥವಾ B0 is equal to √2 times BRMS. ಸೊ ಈ ಥರ ಫಾರ್ಮುಲಾನ ಬರೀಬೋದು. ಸೊ √2 ಅಂದರೆ ನಮಗೆ 1.414 ಅಂತ ಗೊತ್ತಿದೆ. 1.414 ಇಂಟು 2 ಇಂಟು 10 to the power -8. ಸೊ 2 ಇಂಟು 1.414 ಅಂದರೆ ಎಷ್ಟಾಗುತ್ತೆ? 2.828 ಇಂಟು 10 to the power -8 ಟೆಸ್ಲಾ ಅಂತ ಗೊತ್ತಾಗುತ್ತೆ. ಈ ಥರದ ಆನ್ಸರ್ ನಮಗೆ ಆಪ್ಷನ್ ಎ ನಲ್ಲಿ ಸಿಗ್ತಾ ಇದೆ. ಆಪ್ಷನ್ ಎ ಸರಿಯಾದ ಆಯ್ಕೆ. A rope is wound around a hollow cylinder of mass 3 kg and radius 40 cm. What is the angular acceleration of the cylinder if the rope is pulled with a force of 30 Newton?
ಇಲ್ಲಿ ಒಂದು ಸಿಲಿಂಡರ್ ಇದೆ, ಅದರ ಸುತ್ತ ದಾರನ ಸುತ್ತಬಿಟ್ಟಿದ್ದೀವಿ, ಮತ್ತು ಆ ದಾರನ ಎಳಿತಾ ಇದ್ದೀವಿ. ಈ ಥರ ದಾರ ಸುತ್ತಿದೆ ಟೈಟಾಗೆ, ಮತ್ತು ಒಂದು ತುದಿಯಿಂದ ನಾವು ಫೋರ್ಸ್ನ ಅಪ್ಲೈ ಮಾಡ್ತಾ ಇದ್ದೀವಿ. ಎಷ್ಟು ಫೋರ್ಸ್ನ ಅಪ್ಲೈ ಮಾಡ್ತಾ ಇದ್ದೀವಿ? 30 ನ್ಯೂಟನ್ ಅಷ್ಟು ಫೋರ್ಸ್ನ ಅಪ್ಲೈ ಮಾಡ್ತಾ ಇದ್ದೀವಿ. ಈಗ ಎಷ್ಟು ಆಂಗ್ಯುಲರ್ ಆಕ್ಸಲರೇಷನ್ ಇರುತ್ತೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಅದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾನು ಇದರ ಮೂಮೆಂಟ್ ಆಫ್ ಇನರ್ಷಿಯಾ ತಿಳ್ಕೊಳ್ತೀನಿ. ಯಾವುದು? ಐ ಈಸ್ ಈಕ್ವಲ್ ಟು ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ದಿ ಸಿಲಿಂಡರ್. ಏನಂತ ಗೊತ್ತಿದೆ ನಮಗೆ? mr²/2. ಅವರು ಹಾಲೋ ಸಿಲಿಂಡರ್ ಅಂತ ಹೇಳಿದ್ದಾರೆ, ಹಾಗಾಗಿ ಇದು mr² ಬರುತ್ತೆ. mr²/2 ಬರೋದು ಸಾಲಿಡ್ ಸಿಲಿಂಡರ್ಗೆ. ಸೊ ಇಲ್ಲಿ ಮಾಸ್ ಎಷ್ಟಿದೆ? 3 ಇದೆ. ರೇಡಿಯಸ್ ಎಷ್ಟಿದೆ? 40 ಸೆಂಟಿಮೀಟರ್ ಅಂತಿದೆ, ಹಾಗಾಗಿ ಅದು 0.4 ಮೀಟರ್ ಆಯಿತು. ಸೊ 0.4 ಇಂಟು 0.4, ಸೊ 3 ಇಂಟು 0.4 ಅಂದರೆ ಎಷ್ಟಾಗುತ್ತೆ? 1.2. 1.2 ಇಂಟು 0.4 ಮಾಡಬೇಕು ನಾನೀಗ. ಸೊ ಅದೆಷ್ಟು ಬರುತ್ತೆ? 0.48 ಬರುತ್ತದೆ. ಸೊ ಯೂನಿಟ್ ಏನು ಬರುತ್ತೆ? kg ಮೀಟರ್ ಸ್ಕ್ವೇರ್. ಈಗ ಇದನ್ನು ನಾನು ಸೈಡಿಂದ ನೋಡಿದೆ ಅಂತ ಇಟ್ಕೊಳ್ಳಿ. ಸೈಡಿಂದ ನೋಡಿದ್ರೆ ನನಗೆ ಈ ಥರ ಕಾಣಿಸುತ್ತೆ. ಸೊ ಈಗ ಫೋರ್ಸ್ ಏನು ಅಪ್ಲೈ ಮಾಡ್ತಾ ಇದ್ದೀವಿ ನಾವು, ಅದು 30 ನ್ಯೂಟನ್ ಇದೆ. ಸೊ ಅದು ಆಕ್ಸಿಸ್ ಆಫ್ ರೊಟೇಷನ್ ಇಂದ ಎಷ್ಟು ದೂರದಲ್ಲಿದೆ? ಅದು ರೇಡಿಯಸ್ ಆಫ್ ದಿ ಸಿಲಿಂಡರ್ ಆಯಿತು. ರೇಡಿಯಸ್ ಆಫ್ ದಿ ಸಿಲಿಂಡರ್ ಎಷ್ಟಿದೆ? 40 ಸೆಂಟಿಮೀಟರ್. ಸೊ ಈಗ ಟಾರ್ಕ್ ಎಕ್ಸರ್ಟೆಡ್ ಆನ್ ದಿ ಸಿಲಿಂಡರ್ ಏನಂತ ಗೊತ್ತಾಗುತ್ತೆ? ಎಫ್ ಇಂಟು ಆರ್ ಅಂತ ಹೇಳ್ತೀವಿ ನಾವು ಈ ಕೇಸಲ್ಲಿ. ಸೊ ಎಫ್ ಇಂಟು ಆರ್ ಅಂದರೆ ಏನಾಯಿತು? 30 ಇಂಟು 0.4, 30 ನ್ಯೂಟನ್ ಇಂಟು 0.4 ಮೀಟರ್. ಸೊ ಅದನ್ನು 3 ಇಂಟು 4 ಅಂತ ಅನ್ಕೊಳ್ಬೋದು. 12 ಯೂನಿಟ್ಸ್ ಬರ್ತಾ ಇದೆ, 12 ನ್ಯೂಟನ್ ಮೀಟರ್. ಸೊ ನಮಗೆ ಟಾರ್ಕ್ ಏನಿದೆ, ಟೌ ಅದು ಸಿಂಬಲ್. ಟಾರ್ಕ್ ಏನಿದೆ ಅದು ಮತ್ತೆ ಮೂಮೆಂಟ್ ಆಫ್ ಇನರ್ಷಿಯಾ ನಡುವೆ ರಿಲೇಷನ್ ಏನಂತ ಗೊತ್ತಿದೆ? ಟೌ ಈಸ್ ಈಕ್ವಲ್ ಟು ಐ ಆಲ್ಫಾ. ಸೊ ಹಾಗಿದ್ರೆ ಆಲ್ಫಾ ಅಂದರೆ ಆಂಗ್ಯುಲರ್ ಆಕ್ಸಲರೇಷನ್ ಏನಾಗಿರುತ್ತೆ? ಟಾರ್ಕ್ ಡಿವೈಡೆಡ್ ಬೈ ಮೂಮೆಂಟ್ ಆಫ್ ಇನರ್ಷಿಯಾ. ಟಾರ್ಕ್ ಎಷ್ಟಿದೆ? ಟಾರ್ಕ್ ನಾವು 12 ಅಂತ ಕಂಡುಹಿಡ್ಕೊಂಡಿದ್ದೀವಿ. ಮೂಮೆಂಟ್ ಆಫ್ ಇನರ್ಷಿಯಾ 0.48 ಅಂತ ಗೊತ್ತಾಗಿದೆ. ಇದನ್ನು ಹೇಗೆ ಸಾಲ್ವ್ ಮಾಡ್ಬೋದು ನಾವು? 1200 ಡಿವೈಡೆಡ್ ಬೈ 48 ಅಂತ ಅನ್ಕೊಳ್ಬೋದು. 1200 ಟೈಮ್ಸ್ ಈಸ್ 1200, 12 4 ಟೈಮ್ಸ್ ಇಸ್ 48. ಸಾಲ್ವ್ ಮಾಡಿದ್ರೆ ನಮಗೆ 25 ರೇಡಿಯನ್ ಪರ್ ಸೆಕೆಂಡ್ ಸ್ಕ್ವೇರ್ಡ್ ಅಂತ ಗೊತ್ತಾಗ್ತಾ ಇದೆ. ಸರಿಯಾದ ಆಯ್ಕೆ ಆಪ್ಷನ್ ಬಿ.